ವಿಚಾರವಾಗಿ ನಾನು ನಮ್ಮ ಮನೆಯವರೆಲ್ಲ ನಿಮ್ಮನ್ನ ತುಂಬಾ ಬೇಜಾರಾಗೋ ಥರ ನಡ್ಸ್ಕೊಂಡಿದ್ದೀವಿ. ಐ ಆಮ್ ರಿಯಲಿ ಸಾರಿ. ಇದನ್ನ 1 ತಿಂಗಳು ಮುಂಚೆನೆ ಹೇಳಬೇಕಿತ್ತು. ಈಗ ಹೇಳ್ತಾ ಇದ್ದೀರಾ? ಪ್ಲೀಸ್ ಆರ್ತಿ ಅವರೇ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಅವತ್ತಿನ ಪರಿಸ್ಥಿತಿಲಿ ನೀವು ಇದನ್ನೆಲ್ಲ ಬೇಕು ಅಂತ ಮಾಡಿದ್ರಿ ಅನ್ನಿಸ್ತು. ಸಾಲದಿದ್ದಕ್ಕೆ ರಾಕಿ ಇದನ್ನೆಲ್ಲ ನಮ್ಮ ಮುಂದೆ ಬೇಕು ಅಂತ ಹೇಳಿ ನಿಮ್ಮ ಮೇಲೆ ಕೋಪ ಬರೋ ಥರ ಮಾಡಿದ್ರು. ಅದಕ್ಕೆ ಹೀಗೆಲ್ಲ ಆಯ್ತು. ಯಾರೇನೇ ಹೇಳಿದ್ರು 7 ಜನ್ಮಕ್ಕೂ ನನ್ನ ಜೊತೆಗಿರ್ತೀನಿ ಅಂತ 7 ಹೆಜ್ಜೆ ನಡೆದ ಗಂಡನಿಗೆ ಹೆಂಡತಿ ಮೇಲೆ ನಂಬಿಕೆ ಇರಲ್ವಾ? ನನಗೆ ಈಗಲೂ ನಿಮ್ಮ ಬಗ್ಗೆ ನಂಬಿಕೆ ಇದೆ ಆರ್ತಿ ಅವರೇ. ಅಷ್ಟು ನಂಬಿಕೆ ಇದ್ರು ರಾಕಿ ಅವತ್ತು ಹೇಳಿದಾಗ ಯಾಕೆ ನಂಬಿದ್ರಿ? ಹೇಳದ್ನಲ್ಲ ಆರ್ತಿ ಅವರೇ, ಸಂದರ್ಭ ಆಗಿತ್ತು. ನೀವು ಎಲ್ಲ ವಿಷಯನೂ ನನ್ನಿಂದ ಮುಚ್ಚಿಡದೆ ಹೇಳಿದ್ದಿದ್ದೆ, ನಮ್ಮಿಬ್ರ ಮಧ್ಯೆ ಗ್ಯಾಪೇ ಬರ್ತಿರ್ಲಿಲ್ಲ. ತುಂಬಾ ಜಾಣ್ರು ನೀವು. ತಪ್ಪೆಲ್ಲ ನನ್ನ ತಲೆ ಮೇಲೆ ಹಾಕ್ಬಿಟ್ರೆ ಅಲ್ವಾ? ಅದು ಹಾಗಲ್ಲ ಆರ್ತಿ ಅವರೇ. ಓಕೆ, ತಪ್ಪು ನಂದೆ. ನಿಮ್ಮ ಮೇಲೆ ನಾನು ಸಂಶಯ ಪಡಬಾರ್ದಾಗಿತ್ತು. ಸಂಶಯ ಪಟ್ಟು ನಿಮ್ಮನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳ್ಬಾರ್ದಾಗಿತ್ತು. ತಪ್ಪು ನಂದೆ ಅಂತ ಹೇಳ್ತಾ ಏನಲ್ವಾ? ಐ ಆಮ್ ಸಾರಿ ಆ್ಯಂಡ್ ಐ ಆಮ್ ರಿಯಲಿ ಸಾರಿ. ಯಾರಿಗೋಸ್ಕರ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ವೋ ಈಗ ಅವ್ರನ್ನೇ ಎಲ್ಲರೂ ಕ್ಷಮಿಸಿದ್ದಾರೆ. ವೇದಿಕಾ ಅವಳ ಗಂಡ ಸಂತೋಷ್ನ ಎಲ್ಲರೂ ಕ್ಷಮಿಸಿದೀವಿ. ಅವ್ರಿಬ್ರಿಗೂ ಇವಾಗ ರಿಸೆಪ್ಷನ್ ಮಾಡಬೇಕು ಅಂತ ಅನ್ಕೊಂಡಿದಾರಮ್ಮ. ಗೊತ್ತು. ವೇದಿಕಾ ಮಾಡಿರೋ ತಪ್ಪನ್ನ ನಮ್ಮಿಂದ ಮುಚ್ಚಿಟ್ಟು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನೀವು ಪ್ರಯತ್ನ ಪಟ್ರಿ. ಆದರೆ ಅದಕ್ಕೆ ನಾವೆಲ್ಲ ನಿಮ್ಗೆ ಎಂಥ ದೊಡ್ಡ ಶಿಕ್ಷೆ ಕೊಟ್ವಿ. ಈಗ ತಪ್ಪು ಮಾಡಿರೋ ವೇದಿಕಾನೇ ಕ್ಷಮಿಸಿದೀವಿ. ಪಾಪ, ಏನೂ ತಪ್ಪು ಮಾಡದಿರೋ ನೀವು ಯಾಕೆ ಶಿಕ್ಷೆ ಅನುಭವಿಸ್ತೀರಾ? ಪ್ಲೀಸ್ ಮನೆಗೆ ಬನ್ನಿ. ಹಳೇದನ್ನೆಲ್ಲ ಮರೆತು ನಾವು ಮತ್ತೆ ಪುನರ್ವಿವಾಹ ಆಗ್ತಾ ಇದೀವಿ ಅನ್ಕೊಳ್ಳೋಣ. ಹೊಸ ಬದುಕನ್ನ ಶುರು ಮಾಡೋಣ. ಪ್ಲೀಸ್ ಮನೆಗೆ ಬನ್ನಿ. ಅಲೆಗಳ ಮಾತನು ಆಲಿಸುತ್ತೀರವೇ, ಬಲೆಯನು ಬೀಸುವ ಸಾಕ್ಷಿ ದೂರವೇ. ಸಾಕ್ಷಿ ಯಾಕೆ ಸುಮ್ಮನೆ ಬಿಟ್ರಿ ಆರ್ತಿಯವ್ರೆ? ಹೇಳಿ, ಹಳೇದನ್ನೆಲ್ಲ ಮರೆತು ಹೊಸ ಬದುಕನ್ನ ಶುರು ಮಾಡೋಣ. ಹಳೆ ನೋವನ್ನೆಲ್ಲ ಮರಿಬೋದು. ನೀವು ನನ್ನ ಮೇಲೆ ಸಂಶಯ ಪಟ್ಟಿರೋದನ್ನ, ನೀವು ನನ್ನ ಮನೆಯಿಂದ ಹೊರಗೆ ಹಾಕಿರೋದನ್ನ ಮರಿಬೋದು. ಆದರೆ ಅದಕ್ಕಿಂತ ದೊಡ್ಡ ನೋವು ನನಗಾಗಿದೆ. ಅದನ್ನ ನನ್ನ ಕೈಲಿ ಮರೆಯೋದಕ್ಕಾಗ್ತಾ ಇಲ್ಲ. ಅದೇನೇ ಇದ್ರು ಹೇಳಿ ಆರ್ತಿಯವ್ರೆ, ಮಾತು ಮುಗಿಸಿ ಮನೆ. ಸರ್, ಅದು ಏನು ಎಕ್ಸ್ಪ್ಲನೇಷನ್ ಕೊಡಬೇಡ ನೀನು. ಜಸ್ಟ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಗೆಟ್ ಲಾಸ್ಟ್.
ತಿಳ್ಕೊಬೇಡಿ ಆರ್ತಿ ಅವರೇ, ನೀವೇ ನೋಡಿದ್ರಲ್ಲ ಮಾತಾಡೋ. ನಾನು ನೋಡಿದೆ, ಇದರಲ್ಲಿ ನಿಮ್ಮ ತಪ್ಪು ಇರಲಿಲ್ಲ, ಅವಳ ತಪ್ಪೂ ಇರಲಿಲ್ಲ. ಆದ್ರೆ ಅವಳಿಗೆ ಯಾಕೆ ಹೊಡೆದ್ರಿ? ಯಾಕೆ ಹೊಡೆದ್ರಿ ಅಂದ್ರೆ ಕೋಪ ಬಂತು, ಮಾತಾಡ್ತಾ ಇರುವಾಗ ಮಧ್ಯದಲ್ಲಿ ಬಂದು, ಅದಕ್ಕೆ ಹೊಡೆದೆ. ಅವತ್ತು ಯಾಕೆ ಹೊಡಿಲಿಲ್ಲ? ಯಾವತ್ತು? ನಿಮ್ಮ ಬೆಡ್ರೂಮಲ್ಲಿ ಬಂದು ಅವಳು ತಪ್ಕೊಂಡಲ್ಲ ಅವತ್ತು. ಈ ವಿಷಯ ನನಗೆ ಗೊತ್ತಾಯ್ತು ಅಂತ ನೋಡ್ತಾ ಇದ್ದೇನೆ. ನಿಮ್ಮ ಅರ್ಪಿತಾನೆ ನನಗೆ ಹೇಳಿದ್ದು. ನೋಡಿ, ಅವತ್ತು ಹೀಗೇನೆ ಆಕಸ್ಮಿಕವಾಗಿ ಆಗಿತ್ತು. ಅಲ್ಲಿ ನೋಡಿ ಹೆದ್ರಿ ನನ್ನನ್ನು ತಬ್ಕೊಂಡ್ಳು. ಆದರೆ ಅವಳು ಎಷ್ಟು ಇನ್ನೋಸೆಂಟ್ ನೋಡಿ. ಆ ವಿಷಯನೂ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾಳೆ. ಸರಿ, ನಾನು ಇದನ್ನು ನಂಬ್ತೀನಿ. ಅವಳು ನಿಮ್ಮನ್ನು ತಪ್ಕೊಂಡಿರೋದು ರಾಖಿ ಪರಿಮಳಕ ಇಬ್ರು ನೋಡಿದ್ರಂತೆ. ಹೌದು. ಅವರದಕ್ಕೇನು ಅನ್ಲಿಲ್ವಾ? ಅವ್ರಿಗೂ ಗೊತ್ತಿತ್ತು ಆರ್ತಿ ಅವರೇ, ಇದು ಬೇಕು ಅಂತ ಮಾಡಿದ್ದಲ್ಲ ಅಂತ. ಹಾಗಾದ್ರೆ ಇದನ್ನ ಅಮ್ಮನ ಹತ್ರ ಹೇಳ್ಬಿಡಿ ಅಂತ ಯಾಕೆ ಅವ್ರ ಹತ್ರ ಕೇಳ್ಕೊಂಡ್ರಿ? ನಿಮ್ದು ತಪ್ಪಿರ್ಲಿಲ್ಲ, ಅವಳದು ತಪ್ಪಿರ್ಲಿಲ್ಲ ಅಂದಮೇಲೆ ಈ ವಿಷಯ ಅಮ್ಮನ ಹತ್ರ ಹೇಳಿದಿದ್ರೆ ಅರ್ಥ ಮಾಡ್ಕೊಡ್ತಿದ್ರು ತಾನೆ. ಈ ವಿಷಯನ ಅಮ್ಮನ ಹತ್ರ ಹೇಗೆ ಹೇಳ್ಕೊಳಕ್ಕಾಗತ್ತೆ ಆರ್ತಿ ಅವರೇ? ಅವ್ರೇನಾದ್ರೂ ತಪ್ಪು ತಿಳ್ಕೊಬೋದಲ್ವಾ? ಕಾರಣ ಇದಲ್ಲ, ನೀವು ಅರ್ಪಿತನ ಜೊತೆ ಪದೇ ಪದೇ ಈ ತರ ತಪ್ಪು ಮಾಡ್ಲಿ ಅನ್ನೋದೇ ಅವ್ರದ್ದು ಉದ್ದೇಶ ಆಗಿತ್ತು. ಅದಕ್ಕೆ ಅವರು ಸುಮ್ಮನೆ ಇದ್ರು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಆ ರೀತಿ ಮಾಡೋದ್ರಿಂದ ಅವ್ರಿಗೇನು ಲಾಭ ಹೇಳಿ? ಹೀಗೆ ಮಾಡಿ ನನ್ನನ್ನು ನಿಮ್ಮಿಂದ, ಆ ಮನೆಯಿಂದ ಶಾಶ್ವತವಾಗಿ ದೂರ ಮಾಡಬೇಕು ಅನ್ನೋದೇ ಅವ್ರದ್ದು ಉದ್ದೇಶ. ಅದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಇಲ್ಲ ಆರ್ತಿ ಅವರೇ, ನೀವು ಅವ್ರ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀರಾ. ಇನ್ಫ್ಯಾಕ್ಟ್ ಮನೆಯವರೆಲ್ಲ ನಿಮ್ಮನ್ನು ಮನೆ ಕರೆಯೋದಕ್ಕೆ ತುಂಬ ಇಷ್ಟಪಡ್ತಿದ್ದಾರೆ. ನೋಡಿ, ಇಂಥ ವಿಷಯಗಳನ್ನ ಇಟ್ಕೊಂಡು ನಾವು ಮತ್ತೆ ಮತ್ತೆ ದೂರ ಇರಬೇಕಾ? ಪ್ಲೀಸ್ ಇದನ್ನೆಲ್ಲ ಮರೆತುಬಿಡಿ. ಈಗಲೇ ನನ್ನ ಜೊತೆ ಮನೆಗೆ ಬನ್ನಿ. ಇಲ್ಲ, ಈಗ ನಾನು ನಿಮ್ಮ ಜೊತೆ ಬರಲ್ಲ. ನನಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಅದೇ ನಡಿ ಮನೆಗೆ. ನಿನ್ನೆ ತಲೆಗಿಲೆ ಕೆಟ್ಟಿದ್ದೇನೆ. ಇಷ್ಟು ದಿನ ಗಂಡ ಮನೆಗೆ ಕರೆಯಕ್ ಬರ್ಲಿಲ್ಲ ಅಂತ ಮುಖ ಸಪ್ಪಗ್ ಮಾಡ್ಕೊಂಡು ಕೂತಿರ್ತಿದ್ದೆ. ಈ ಗಂಡ ಮನೆಗ್ ಬಾ ಅಂತ ಕರೆದ್ರು ಅಹಂಕಾರ ಮಾಡ್ಕೊಂಡು ಕೂತಿದ್ಯಲ್ಲ, ಯಾಕೆ ಯಾಕೆ ಬೇಕು ಟೈಮ್ ನಿನ್ಗೆ? ಸೂರ್ಯ ಅವ್ರಿಗೆ ನಾನು ಮನೆಗೆ ಬರೋದ್ರಿಂದ ತುಂಬಾ ಇಷ್ಟ ಇದೆ ಅಮ್ಮ. ಆ ಇಷ್ಟ ಮನೆಯವ್ರಿಗೆ ಇರ್ಬೇಕಲ್ವಾ? ಯಾರಿಗಿಷ್ಟ ಇಲ್ಲ ನೀನ್ ಮನೆಗ್ ಬರೋದು? ರಾಖಿ, ಪರಿಮಳ ಅಕ್ಕ. ನೀನ್ ಮಾಡ್ತಿರೋದು ನನ್ಗೆ ಸ್ವಲ್ಪನೂ ಹಿಡಿಸ್ತಾ ಇಲ್ಲ ಕಣೆ. ಅಂದ್ರೆ ಕಟ್ಕೊಂಡ್ ಗಂಡ ಮನೆಗ್ ಬಾ ಅಂತ ಕರಿತಾ ಇದ್ರೆ ಉಳ್ದವ್ರು ಕಟ್ಕೊಂಡು ಏನೇ ಆಗ್ಬೇಕು ನಿನ್ಗೆ? ಗಂಡ ಹೆಂಡತಿ ರಾಜಿ ಆದ್ರೆ ಮುಗೀತು. ಹೋದ್ಸಲ ಸೂರ್ಯ ಅವರೇ ಮನೆಗೆ ಕರೆಯಕ್ ಬಂದಾಗ ನೀವೇನ್ ಹೇಳಿದ್ರಿ ಹೇಳಿ? ಆರ್ತಿ ಮನೆಗೆ ಬರ್ಬೇಕು ಅಂದ್ರೆ ನೀನ್ ಬೇರೆ ಮನೆ ಮಾಡ್ಬೇಕು ಅಂತ. ಆಗ ನಾನ್ ಮಾತಿಗೆ ಸುಮ್ನೆ ಹೇಳ್ದೆ, ಸೂರ್ಯಂಗೆ ನಿಜವಾಗ್ಲೂ ನಿನ್ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಕ್ಕೆ. ಆದ್ರೆ ಅವ್ನ್ ಮತ್ತೆ ಕರೆಯೋಕ್ ಬಂದಲ್ವಾ, ಆಗ ನಾನು ಅನ್ಕೊಂಡ ಹಾಗೆ ಸೂರ್ಯಂಗೆ ನಿಜವಾಗ್ಲೂ ನಿನ್ ಮೇಲೆ ಪ್ರೀತಿ ಇದೆ ಅಂತ ಅನ್ಕೊಂಡೆ. ಆದ್ರೆ ನಿನಗೆ ಅವನ ಮೇಲೆ ಪ್ರೀತಿ ಕಮ್ಮಿ ಆಗ್ತಾ ಇದೆ. ಇಲ್ಲ ಅಮ್ಮ, ನಾನು ಹೇಳಿದಕ್ಕೂ ಒಂದು ಕಾರಣ ಇದೆ. ಅಕಸ್ಮಾತ್ ನಾನು ಸೂರ್ಯವ್ರ ಜೊತೆ ಮನೆಗೆ ಹೋದ್ರು ಮುಂಚಿನ ಥರ ನಾನು ಸಂತೋಷವಾಗಿರಬಾರ್ದು ಅಂತ ಅರ್ಪಿತನೇ ಇಟ್ಕೊಂಡು ರಾಖಿ ಮತ್ತೆ ಪರಿಮಳಕ್ಕೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಏನ್ ಪ್ಲಾನ್ ಮಾಡ್ತಿದ್ದಾರೆ? ಅರ್ಪಿತಾ ಮನೆಗೆ ಬಂದು ಸೂರ್ಯ ಅವ್ರನ್ನ ನಾನು ತಪ್ಕೊಂಡೆ ಅಂತ ಅವತ್ತು ಹೇಳಿದ್ಲಲ್ಲ, ಅದು ಅವಳಾಗೆ ಹೇಳಿರೋದಲ್ಲ, ಇವ್ರುಗಳು ಅವಳ ಕೈಲಿ ಹೇಳ್ಸಿದ್ದಾರೆ. ನೋಡೆ, ಯಾವ ಹುಡುಗಿನೂ ಒಬ್ಬ ಗಂಡಸು ತನ್ನನ್ನ ತಪ್ಕೊಂಡ ಅಂತ ಎಲ್ರ ಮುಂದೆ ಹೇಳಲ್ಲ. ನನಗನ್ಸುತ್ತೆ ಈ ಅರ್ಪಿತಾ ತುಂಬಾ ಇನ್ನೋಸೆಂಟ್ ಅಂತ. ಕೆಲವು ಹುಡುಗಿಯರು ಇರ್ತಾರೆ, ಅವರಿಗೆ ಯಾರ ಮುಂದೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಈ ಹುಡುಗಿನೂ ಅದೇ ಗುಂಪಿಗೆ ಸೇರಿದವಳು ಅನ್ಸುತ್ತೆ. ಸೂರ್ಯ ಅವರು ಹಾಗೆ ಹೇಳಿದ್ರು, ಆದ್ರೆ ನೀವುಗಳು ಅನ್ಕೊಂಡಿರೋಷ್ಟು ಇನ್ನೋಸೆಂಟು ಅವಳಲ್ಲ.
ಯಾವ ಹೆಣ್ಣು ನಿಮ್ಮ ಗಂಡನ ತಪ್ಕೊಂಡಿದ್ದೀನಿ ಅಂತ ಧೈರ್ಯ ಮಾಡಿ ಹೇಳ್ತಾಳೆ ಹೇಳಿ? ಸಾಲದಿದ್ದಕ್ಕಿದನ್ನು ರಾಖಿ ಪರಿಮಳಕ್ಕ ಇಬ್ಬರು ನೋಡಿದ್ದಾರೆ. ಆದರೂ ಇವರಿಬ್ಬರು ಅವಳಿಗೆ ಏನೂ ಹೇಳಿಲ್ಲ. ಯಾಕೆ ಹೇಳಿ? ಇದನ್ನು ಮಾಡಿಸಿದ್ದು ಅವರೇ. ಅದಕ್ಕೆ ಪಾರ್ಕ್ನಲ್ಲೂ ಅಷ್ಟೇ ಅಮ್ಮ, ಮಕ್ಕಳ ಜೊತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಣ್ಣ ಮುಚ್ಚಲ್ಲಿ ಆಟ ಆಡ್ತಾ ಇದ್ಲು. ಮಕ್ಕಳ ವಾಯ್ಸ್ ಬೇರೆ ಕಡೆ ಕೇಳಿಸಿದ್ರು ನನ್ನ ಮುಂದೆನೆ ಸೂರ್ಯ ಅವ್ರನ್ನ ತಪ್ಕೊಂಡ್ಲು. ಸೂರ್ಯ ಅವ್ರು ಏನು ಹೇಳಿಲ್ವೇನೆ? ಸೂರ್ಯ ಅವರು ಅವಳ ಕೆನ್ನೆಗೆ 2 ಹೊಡೆದ್ರು. ಆದರೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲಮ್ಮ. ರಾಖಿ ಪರಿಮಳಕ್ಕೆ ಉದ್ದೇಶ ಏನು ಅಂತ ತಿಳಿದ ಮೇಲೇನೆ ನಾನು ಆ ಮನೆಗೆ ಹೋಗಬೇಕೋ ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡ್ತೀನಿ. ಅಷ್ಟ್ರಲ್ಲಿ ಸೂರ್ಯ ಮನ್ಸು ಚೇಂಜ್ ಮಾಡಿದ್ರೆ ಏನೇ ಮಾಡ್ತೀಯಾ? ಖಂಡಿತವಾಗ್ಲೂ ಆಗಲ್ಲಮ್ಮ. ನೀನು ತಪ್ಪು ಮಾಡ್ತಾ ಇದೀಯ ಆರ್ತಿ. ಒಂದ್ ವೇಳೆ ಅವರಿಬ್ರು ನೀನು ಆ ಮನೆಗೆ ಬರಬಾರ್ದು ಅಂತ ಈ ರೀತಿ ಪ್ಲಾನ್ ಮಾಡಿದ್ರೆ ನೀನು ಆ ಮನೆಗೆ ಹೋಗಿ ನಿನ್ನ ಸ್ಥಾನನ ಭದ್ರಪಡಿಸ್ಕೋಬೇಕು ಕಣೆ. ಅದನ್ನ ಬಿಟ್ಟು ಸೂರ್ಯ ಕರೆದ್ರು ನೀನ್ ಮನೆಗೆ ಹೋಗದೆ ಇದ್ರೆ ಅವ್ರ ಪ್ಲಾನ್ ಪ್ರಕಾರನೇ ನೀನ್ ನಡ್ಕೊಂಡಂಗಾಗತ್ತೆ. ಯೋಚನೆ ಮಾಡಿ ನೋಡು. ಸೂರ್ಯ, ಆರ್ತಿ ಏನಂದ್ಲು? ಮನೆಗೆ ಬರೋದಕ್ಕೆ ಒಪ್ಕೊಂಡ್ಲಾ? ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ಸದ್ಯ ಬರಲ್ಲ ಅಂತ ಹೇಳಿಲ್ವಲ್ಲ, ಅವಳಿಗೆ ಮನೆಗೆ ಬರೋದಕ್ಕೆ ಇಷ್ಟ ಇದೆ ಅಂತ ಆಯ್ತು. ಇಲ್ಲದೆ ಇರುತ್ತಾ? ಸದ್ಯ ಇವತ್ತು ನನ್ನ ಮನ್ಸಿಗೆ ನೆಮ್ಮದಿ ಆಯ್ತು. ಸಾಕ್ಷಿ ಪುಟ್ಟ, ಬಾ, ನಾನು ನಿನಗೆ ತಿಂಡಿ ಕೊಡ್ತೀನಿ. ಬಾ 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 ಬಾ. ಥ್ಯಾಂಕ್ಸ್ ಸೂರ್ಯ, ಅಂತೂ ಹಿಡಿದ ಕೆಲಸ ಸಾಧಿಸ್ಬಿಟ್ರಿ. ಆದರೆ ಇವತ್ತೇ ಬರೋ ಹಾಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಅದಕ್ಕೆ ಆರ್ತಿಯವರು ಇವತ್ತೇ ನನ್ನ ಜೊತೆ ಬರೋದಕ್ಕೆ ಒಪ್ಕೋತಿದ್ರು. ಆದ್ರೆ ಇದಾಳಲ್ಲ, ಹೋಗಿ ಆರ್ತಿಯವ್ರಿಗೆ ನನ್ನನ್ನು ಬೆಡ್ರೂಮಲ್ಲಿ ತಪ್ಕೊಂಡಿರೋ ವಿಷಯನ ಹೇಳ್ಬಿಟ್ಟಿದ್ದಾಳೆ. ಅಸ್ಸಾಲ್ದು ಅಂತ ಇವತ್ತು ಪಾರ್ಕಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಗ ನನ್ನ ಬಂದು ತಪ್ಕೊಂಡ್ಬಿಟ್ರು. ಆರ್ತಿಯವರು ತಕ್ಷಣ ಅಪ್ಸೆಟ್ ಆಗಿ ಅಲ್ಲಿಂದ ಎದ್ದು ಹೊಟ್ಟೋಗ್ತಿದ್ರು. ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಅನ್ನೋದ್ರು ಹೇಳಿದ್ರು. ಇವಳು ಬುದ್ಧಿ ಇದೆಯೋ ಇಲ್ವೋ ಒಂದು ಗೊತ್ತಿಲ್ಲ. ಇವಳು ಮಾಡೋ ಅವಾಂತರದಿಂದ ನಾನು ಸಿಕ್ಕಾಕೊಂತ ಇದ್ದೀನಿ. ನಾನು ಬೇಕು ಅಂತ ಹೇಳಲಿಲ್ಲ ಸರ್. ಅದು ಮಾತಾಡ್ತಾ ಅಕಸ್ಮಾತಾಗಿ ಹೇಳಿಬಿಟ್ಟೆ. ನಿಮ್ದು ತಪ್ಪಿರಲಿಲ್ಲ, ಅವಳದು ತಪ್ಪಿರಲಿಲ್ಲ ಅಂದಮೇಲೆ ಈ ವಿಷಯ ಅಮ್ಮನ ಹತ್ರ ಹೇಳಿದಿದ್ರೆ ಅರ್ಥ ಮಾಡ್ಕೊಡ್ತಿದ್ರು ತಾನೆ. ಈ ವಿಷಯನ ಅಮ್ಮನ ಹತ್ರ ಹೇಗೆ ಹೇಳ್ಕೊಳಕ್ಕಾಗತ್ತೆ ಆರ್ತಿಯವ್ರೆ? ಅವ್ರೇನಾದ್ರೂ ತಪ್ಪು ತಿಳ್ಕೊಬೋದಲ್ವಾ? ಕೋಪ ಬಂತು, ಮಾತಾಡ್ತಾ ಇರುವಾಗ ಮಧ್ಯದಲ್ಲಿ ಬಂದು ಅದಕ್ಕೆ ಹೊಡೆದೆ. ಅವತ್ತು ಯಾಕೆ ಹೊಡಿಲಿಲ್ಲ? ಯಾವತ್ತು? ನಿಮ್ಮ ಬೆಡ್ರೂಮಲ್ಲಿ ಬಂದು ಅವಳು ತಪ್ಕೊಂಡಲ್ಲ ಅವತ್ತು. ಹಳೆ ನೋವನ್ನೆಲ್ಲ ಮರಿಬೋದು. ನೀವು ನನ್ನ ಮೇಲೆ ಸಂಶಯ ಪಟ್ಟಿರೋದನ್ನ, ನೀವು ನನ್ನ ಮನೆಯಿಂದ ಹೊರಗೆ ಹಾಕಿರೋದನ್ನ ಮರಿಬೋದು. ಆದರೆ ಅದಕ್ಕಿಂತ ದೊಡ್ಡ ನೋವು ನನಗಾಗಿದೆ. ಅದನ್ನ ನನ್ನ ಕೈಲಿ ಮರೆಯೋದಕ್ಕಾಗ್ತಾ ಇಲ್ಲ. ನೋಡಿ, ಇಂಥ ವಿಷಯಗಳನ್ನ ಇಟ್ಕೊಂಡು ನಾವು ಮತ್ತೆ ಮತ್ತೆ ದೂರ ಇರ್ಬೇಕಾ? ಪ್ಲೀಸ್ ಇದನ್ನೆಲ್ಲ ಮರ್ತ್ಬಿಡಿ. ಈಗಲೇ ನನ್ನ ಜೊತೆ ಮನೆಗೆ ಬನ್ನಿ.
ನೀನ್ ಮಾಡ್ತಿರೋದು ನಂಗೆ ಸ್ವಲ್ಪನೂ ಹಿಡಿಸ್ತಾ ಇಲ್ಲ ಕಣೆ. ಅಲ್ವೇ ಕಟ್ಕೊಂಡು ಗಂಡ ಮನೆಗ್ ಬಾ ಅಂತ ಕರಿತಾ ಇದ್ರೆ ಉಳ್ದೋದ್ ಕಟ್ಕೊಂಡು ಏನೇ ಆಗ್ಬೇಕು ನಿನ್ಗೆ? ಗಂಡ ಹೆಂಡತಿ ರಾಜೆ ಆದ್ರೆ ಮುಗೀತು. ಯಾವ ಹುಡುಗಿನೂ ಒಬ್ಬ ಗಂಡಸು ತನ್ನನ್ನ ತಪ್ಕೊಂಡ ಅಂತ ಎಲ್ರ ಮುಂದೆ ಹೇಳಲ್ಲ. ನನಗನ್ಸುತ್ತೆ ಈ ಅರ್ಪಿತಾ ತುಂಬಾ ಇನ್ನೋಸೆಂಟ್ ಅಂತ. ನೀನ್ ತಪ್ಪು ಮಾಡ್ತಾ ಇದ್ಯಾ ಆರ್ತಿ? ಒಂದ್ ವೇಳೆ ಅವರಿಬ್ರು ನೀನ್ ಆ ಮನೆಗೆ ಬರಬಾರ್ದು ಅಂತ ಈ ರೀತಿ ಪ್ಲಾನ್ ಮಾಡಿದ್ರೆ ನೀನು ಆ ಮನೆಗೆ ಹೋಗಿ ನಿನ್ ಸ್ಥಾನನ ಭದ್ರಪಡಿಸ್ಕೋಬೇಕು ಕಡೆ. ಅದನ್ ಬಿಟ್ಟು ಸೂರ್ಯ ಕರೆದ್ರು ನೀನ್ ಮನೆಗೆ ಹೋಗದೆ ಇದ್ರೆ ಅವ್ರ ಪ್ಲಾನ್ ಪ್ರಕಾರನೇ ನೀನ್ ನಡ್ಕೊಂಡಂಗಾಗತ್ತೆ. ನಾನು ಸೂರ್ಯವರಿಂದ ಹೀಗೆ ದೂರ ಇದ್ಬಿಟ್ರೆ ನಮ್ಮನ್ನ ಶಾಶ್ವತವಾಗಿ ದೂರ ಮಾಡಿಬಿಡ್ತಾರೆ. ಇಲ್ಲ, ಹಾಗಾಗೋಗಿ ಬಿಡಬಾರ್ದು. ನಾನು ಸೂರ್ಯವ್ರ ಮನೆಗೆ ಹೋಗ್ತೀನಿ. ಏನೇ ಬಂದರೂ ಅಲ್ಲಿ ಇದ್ದು ಎದುರಿಸ್ತೀನಿ. ಇಲ್ಲ, ಸೂರ್ಯವ್ರನ್ನ ಬಿಟ್ಟು ಇರೋದಕ್ಕಾಗಲ್ಲ. ನಾನು ನಾಳೆ ಬೆಳಿಗ್ಗೆನೆ ನಿಮ್ಮ ಮುಂದೆ ಇರ್ತೀನಿ. ಒಂದು ನಿಮಿಷ ಬಾಯಲ್ಲಿ. ಏನು ಮೇಡಮ್? ಆರ್ತಿ ಫೋನ್ ಮಾಡಿದಾಳೆ, ತಗೋ ಮಾತಾಡು. ಇದು ಸೂರ್ಯ ಅವ್ರ ಫೋನ್ ಅಲ್ವಾ? ಅವ್ರ ಜೊತೆ ಮಾತಾಡಬೇಕು ಅಂತ ಆರ್ತಿ ಅವ್ರು ಕಾಲ್ ಮಾಡಿರೋದು. ನಾನು ಮಾತಾಡಿದ್ರೆ ಎಡವಟ್ ಆಗುತ್ತಷ್ಟೇ. ಬೇಡಪ್ಪ. ಏಯ್, ಅಂಥದ್ದೇನು ಹೋಗಲ್ಲ, ನಾನಿದ್ದೀನಿ ತಾನೆ. ಹಲೋ, ಯಾರಿದು? ನಾನು ಮೇಡಮ್, ಅರ್ಪಿತಾ. ಇದು ಸೂರ್ಯ ಅವ್ರ ಫೋನು. ನೀನ್ಯಾಕೆ ರಿಸೀವ್ ಮಾಡಿದೆ? ಇವ್ರು ಕೊಟ್ಟರು, ಅದಕ್ಕೆ ಮಾತಾಡ್ತಿದ್ದೀನಿ. ಎಲ್ಲಿದೆ ನೀನು? ಬೆಡ್ರೂಮಲ್ಲಿ. ಅವ್ರ ಬೆಡ್ರೂಮಲ್ಲಿ ನೀನೇನೇ ಮಾಡ್ತಿದ್ಯಾ? ಸೂರ್ಯ ಅವರಲ್ಲಿ? ಅವರು ಮಲಗಿದ್ದಾರೆ. ಅವ್ರು ನೆಪ್ಸಿ ಅವ್ರ ಕೈಲಿ ಫೋನ್ ಕೊಡು. ಹಲೋ ಹಲೋ. ಯಾಕೆ ಸ್ವಿಚ್ ಆಫ್ ಮಾಡಿದೆ? ಅವ್ರು ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. The number you're calling is switched off right now. ಓಕೆ, ಹೋಗ್ಲಿ ಬಿಡು, ಏನೂ ಆಗಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಒಂದು ಕೆಲಸ ಮಾಡು, ಈ ಫೋನ್ನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ನಿನ್ನ ಮನೆಗೆ ಹೋಗು. ಹಾಂ, ಹೋಗು. ನಿಮ್ಮ ಫೋನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ರಿ. ಅಲ್ಲೇ ಮರ್ತು ಬಂದ್ಬಿಟ್ಟಿದ್ದೀನಿ ಅನ್ಸುತ್ತೆ. ಊಟ ಮಾಡ್ದಾ? ಹಾಂ, ನಾನು ಮಾಡ್ದೆ. ನೀವು ಮಾಡಿದ್ರಾ? ನಾನು ಆಮೇಲೆ ಮಾಡ್ತೀನಿ. ನಿನಗೆ ನಾಳೆ ಸ್ಕೂಲಿಗೆ ಲೇಟ್ ಆಗ್ತಿಲ್ವಾ? ಗುಡ್ ನೈಟ್. ಫೋನ್ ಆಫ್ ಆಗಿದೆ.
ಅರ್ಪಿತಂಗೆ ಫೋನ್ ಕೊಡಿ. ಅರ್ಪಿತಾನಾ? ಯಾಕೆ? ಅವಳನ್ನ ಯಾಕೆ ಕೇಳ್ತಾ ಇದ್ದೀರಾ? ಅವಳು ಇಷ್ಟೊತ್ತಿಗೆ ಮನೆಗೆ ಹೋಗಿರ್ತಾಳೆ. ಇಲ್ಲ ಅವಳು. ಸುಳ್ಳು ಹೇಳಬೇಡಿ, ನನಗೆ ಗೊತ್ತು ಅವಳು ನಿಮ್ಮ ಮನೇಲೇ ಇದ್ದಾಳೆ. ಫೋನ್ ಕೊಡಿ. ಹಾಂ, ಒಂದು ನಿಮಿಷ ಇರಿ. ಹಾಗೆ ಅರ್ಪಿತಾ ಅಲ್ಲಿ? ಅವಳಾಗಲೇ ಮನೆಗೆ ಹೋದ್ಲಲ್ಲ. ಹೌದಾ? ಇಷ್ಟೊತ್ತಲ್ಲಿ ಯಾಕೆ ಅವಳನ್ನು ವಿಚಾರಿಸ್ತಿದ್ದೀರಾ? ಆರ್ತಿಯವರು ಲೈನಲ್ಲಿದ್ದಾರೆ. ಅರ್ಪಿತಾ ಹತ್ರ ಮಾತಾಡಬೇಕು ಅಂದರು, ಅದಕ್ಕೆ ಕೇಳಿದೆ. ಆರ್ತಿಯವರೇ, ಅರ್ಪಿತಾ. ಹಲೋ,